ಮುಂದಿನ 15 ದಿನಗಳೊಳಗಾಗಿ ಬಿಡಿ ಕಾರ್ಮಿಕರಿಗೆ ಸರ್ಕಾರ ನಿಗದಿಪಡಿಸಿದ ವೇತನ, ಬೋನಸ್, ರಜೆ ಸಂಬಳ ಸೇರಿದಂತೆ ಬಿಡಿ ಉದ್ದಿಮೆದಾರರಿಗೆ ಸೂಚನೆ ನೀಡಲಾಗಿದ್ದು, ತಪ್ಪಿದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂಬ ಎಚ್ಚರಿಕೆ ನೀಡಲಾಗಿದೆ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ಅವರು ಹೇಳಿದರು. ಇವರು ತಮ್ಮ ಕಚೇರಿಯಲ್ಲಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಬಿಡಿ ಉದ್ದಿಮೆದಾರರ ಸಭೆಯನ್ನು ನಡೆಸಿ ಮಾತನಾಡಿದರು. ತಾನು ಕೊಳ್ತಿಗೆಯ ಭಾಗಕ್ಕೆ ತೆರಳಿದಾಗ ಬಿಡಿ ಕಾರ್ಮಿಕ ಮಹಿಳೆಯೊಬ್ಬರು ತಮಗೆ ಬಿಡಿ ವೇತನ, ಬೋನಸ್, ರಜೆ ಸಂಬಳ ಸರಿಯಾಗಿ ಸಿಗ್ತಾ ಇಲ್ಲ ಎಂಬ ನೋವನ್ನ ಹೇಳಿಕೊಂಡಿದ್ದು, ಹೀಗಾಗಿ ಬಿಡಿ ಕಾರ್ಮಿಕರಿಗೆ ನ್ಯಾಯ ಕೊಡಿಸುವಂತದ್ದು ನನ್ನ ಕರ್ತವ್ಯ ಎಂದು ಭಾವಿಸಿಕೊಂಡು ಪ್ರಥಮ ಹಂತದಲ್ಲಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳನ್ನ ಕರೆಸಿ ಸರ್ಕಾರ ನಿಗದಿ ಮಾಡಿದ ವೇತನ ವಿವರಗಳನ್ನ ಪಡೆದುಕೊಂಡು ಮುಂದೆ ಬಿಡಿ ಕಾರ್ಮಿಕರ ಪರ ಹೋರಾಟಗಾರರಿಂದಲೂ ಮಾಹಿತಿ ಸಂಗ್ರಹಿಸಿ ಬಿಡಿ ಉದ್ದಿಮೆದಾರರ ಜೊತೆ ಸಭೆ ನಡೆಸಿದ್ದೇವೆ. ಸರ್ಕಾರದ ನಿಯಮದ ಪ್ರಕಾರ 1000 ಬಿಡಿಗೆ 319 ರೂಪಾಯಿ ವೇತನವಿದ್ದು, ಪಿಎಫ್, ಇಎಸ್ಐ ಕಡಿತಗೊಂಡು 295.77 ರೂಪಾಯಿ ಕಾರ್ಮಿಕರಿಗೆ ನೀಡಬೇಕಿತ್ತು. ಆದರೆ ಪ್ರಸ್ತುತ 265.77 ರೂಪಾಯಿ ನೀಡಿ ಉಳಿದ ಮೊತ್ತವನ್ನ ವಂಚಿಸುತ್ತಿದ್ದಾರೆ. ಬೋನಸ್ ಕೂಡ 1000 ಬೀಡಿಗೆ 46 ರೂಪಾಯಿ ಕೊಡಬೇಕಿದ್ದು, ಅದನ್ನು ಕೂಡ ಸರಿಯಾಗಿ ನೀಡ್ತಾ ಇಲ್ಲ ಎಂಬ ಮಾಹಿತಿ ಇದೆ. ಹೀಗಾಗಿ ಪುತ್ತೂರು ಕ್ಷೇತ್ರ ವ್ಯಾಪ್ತಿಯ ಸುಮಾರು 12 ಉದ್ದಿಮೆದಾರರನ್ನ ಕರೆದು ಸಾಧಕ ಬಾಧಕಗಳನ್ನ ಚರ್ಚಿಸಲಾಗಿದ್ದು, ಸರಿಯಾದ ವೇತನ ನೀಡುವ ನಿಟ್ಟಿನಲ್ಲಿ 15 ದಿನಗಳ ಕಾಲಾವಕಾಶವನ್ನ ನೀಡಲಾಗಿದೆ. ಬಿಡಿ ಕಂಪನಿಗಳ ಪ್ರತಿನಿಧಿಗಳಾದ ಕೇಶವ್ ಭಟ್, ಎಚ್ ಶ್ಯಾಮ್ ಭಟ್, ಸೌಮ್ಯರಾಜ್ ಭಟ್, ನರೇಂದ್ರ ಕುಮಾರ್ ಪಾಟೀಲ್, ರಾಜಿಕ್ ಬಾಯ್ ಪಾಟೀಲ್ ಈ ಸಂದರ್ಭ ಉಪಸ್ಥಿತರಿದ್ದರು. ಬಿಡಿ ಬಗ್ಗೆ, ವೇತನದ ಬಗ್ಗೆ ಯಾವುದೇ ವಿಚಾರವನ್ನು ನನಗೆ ತಿಳಿಸಿರಲಿಲ್ಲ. ನಾನು ಆ ದಿವಸ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೆ. ಬಿಡಿ ಕಾರ್ಮಿಕರಂತ ಹೇಳಿದರೆ ಬಡವರಿದ್ದಾರೆ. ರಾತ್ರಿ 1 ಗಂಟೆಯವರೆಗೆ ಕೂತು ನಿದ್ರೆ ಇಲ್ಲದೆ ಬಿಡಿ ರೋಲಿಂಗ್ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾರೆ. ಅವರಿಗೆ ಏನು ಸರ್ಕಾರದಿಂದ ಸಿಗಬೇಕಾ, ಆ ಸಿಗುವಂಥ ಕೆಲಸಕ್ಕೆ ನಾವು ಪ್ರಯತ್ನ ಮಾಡೋದು ನಮ್ಮ ಧರ್ಮ. ಅದಕ್ಕಾಗಿ ಅವರು ನಮ್ಮನ್ನು ಇಲ್ಲಿ ಶಾಸಕನಾಗಿ ಮಾಡಿದ್ದಾರೆ ಅಂತ ನಾನು ಅನಿಸ್ಕೊಂಡಿದ್ದೀನಿ. ಆ ದೃಷ್ಟಿಕೋನ ಇಟ್ಕೊಂಡು ಕೂಡಲೇ 4 ದಿವಸದಲ್ಲಿ ಎಲ್ಲ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳನ್ನು ಕರೆದು ಆ ಕಾರ್ಮಿಕ ಇಲಾಖೆಯಲ್ಲಿ ಏನೇನು ಅವರಿಗೆ ವೇತನವನ್ನು ಫಿಕ್ಸ್ ಮಾಡಿದ್ದಾರೆ, ಬೋನಸನ್ನು ಫಿಕ್ಸ್ ಮಾಡಿದ್ದಾರೆ, ತುಟ್ಟಿ ಭತ್ಯೆಯನ್ನು ಫಿಕ್ಸ್ ಮಾಡಿದ್ದಾರೆ, ಇದರ ಎಲ್ಲ ಮಾಹಿತಿಯನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡಿದ್ದೇನೆ. ಆನಂತರ ಏನು ಇವತ್ತು ಬಿಡಿ ಕಾಂಟ್ರಾಕ್ಟರ್ಗಳಿದ್ದಾರೆ, ಅವರನ್ನು ಕೂಡ ಕರೆದು ಇದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡುವಂಥ ವಿಚಾರವನ್ನು ಮಾಡಿದ್ದೆ. ಜೊತೆಗೆ ಇವರ ಬಿಡಿ ಕಾರ್ಮಿಕರ ಬಗ್ಗೆ ಹೋರಾಟ ಮಾಡುವಂಥ ಯೂನಿಯನ್ಗಳಿದ್ದಾರೆ, ಆ ಯೂನಿಯನ್ಗಳನ್ನು ಕೂಡ ಕರೆದು ಅವರ ಪ್ರಮುಖರನ್ನು ಕರೆದು ಚರ್ಚೆ ಮಾಡಿ ಎಲ್ಲ ಮಾಹಿತಿಯನ್ನು ಕಳೆ ಹಾಕಿ ಇವತ್ತು ಈ ಭಾಗದಲ್ಲಿ ಏನು 10-12 ಜನ ಬಿಡಿ ರೋಲರ್ಸ್ ಅಂದರೆ ಬಿಡಿ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ, ಅವರನ್ನು ಮತ್ತು ಕಾರ್ಮಿಕ ಇಲಾಖೆಯವರನ್ನು ಇವತ್ತು ಕರೆದು ಸಭೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಈ ಸಭೆಯಲ್ಲಿ ಬಿಡಿ ಮ್ಯಾನುಫ್ಯಾಕ್ಚರ್ ಯಾರು ಮಾಡ್ತಾರೆ ಅವರಿಗೆ ಇವಾಗ ಬಿಡಿ ಕಾರ್ಮಿಕರಲ್ಲಿ ಒಂದು ಸಂಚಲನ ಮೂಡಿದೆ. ಯಾವತ್ತು ನಾನು ಈ ಸ್ಟೇಟ್ಮೆಂಟನ್ನು ಕೊಟ್ಟಿದೆ ಆವತ್ತಿನಿಂದ ಬಿಡಿ ಕಾರ್ಮಿಕರಲ್ಲಿ ಒಂದು ಸಂಚಲನ ಮೂಡಿ ಬಿಡಿ ಮ್ಯಾನುಫ್ಯಾಕ್ಚರರು ಮತ್ತು ಕಾಂಟ್ರಾಕ್ಟರ್ಸು ಕೂಡ ಸ್ವಲ್ಪ ಅಲರ್ಟ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಪ್ರಕಾರ ಇವತ್ತು 10-12 ಮ್ಯಾನುಫ್ಯಾಕ್ಚರರ್ಸ್ ಉತ್ಪಾದಕರಿದ್ದಾರೆ, ಅವರನ್ನು ಕರೆದು ಅವರಿಗೆ ವಿಚಾರವನ್ನು ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಅವರಿಗೆ ಮೊದಲಿಗೆ ಹೇಳಿದ್ದೀನಿ, ನಾವು ನಿಮ್ಮನ್ನು ಕರೆದಿರುವುದ ಹಿಂದೆ ಯಾವುದೇ ಹಿಡನ್ ಎಜೆಂಡಾ ಇಲ್ಲ. ಬಿಡಿ ಲಾಬಿ ಅಂತ ಕರೆದ ಕೂಡಲೇ ಏನು ಅಶೋಕ್ ರೈ ಅವರು ಬಿಡಿ ಮ್ಯಾನುಫ್ಯಾಕ್ಚರನ್ನು ಗದರಿಸಿ ಏನಾದರೂ ದುಡ್ಡು ಮಾಡಲಿಕ್ಕೆ ಹೊರಟಿದ್ದಾರಾ, ಅಲ್ಲ ದುಡ್ಡು ಮಾಡುವ ಇರಾದೆ ಇದೆಯಾ ಅನ್ನುವುದನ್ನು ಮರೆತು ಬಿಡಬೇಕು. ನಾವು ಇವತ್ತಿನ ಚುನಾವಣಾ ಸಮಯದಲ್ಲಿ ಕೂಡ ಈ ಬಿಡಿ ಮ್ಯಾನುಫ್ಯಾಕ್ಚರ್ ಹತ್ರ 1 ರೂಪಾಯಿ ಕೇಳಿಲ್ಲ. ಆವತ್ತಿಂದ ಇವತ್ತಿಗೆ ಕೂಡ 1 ರೂಪಾಯಿಯ ಬೇಡಿಕೆ ನಾವು ಅವ್ರ ಹತ್ರ ಇಟ್ಟಲಿಲ್ಲ. ಇವತ್ತು ಅವರಿಗೆ ಮೊದಲಿಗೆ ನನ್ನ ಸಭೆಯಲ್ಲಿ ತಿಳಿಸಿದ್ದೀನಿ, ವಿ ಡೋಂಟ್ ಹ್ಯಾವ್ ಎನಿ ಹಿಡನ್ ಎಜೆಂಡಾ ಆನ್ ಕಮರ್ಷಿಯಲ್. ಈಗ ಅಧಿಕಾರಿಗಳು ಮತ್ತು ಅವರ ಹತ್ರ ಚರ್ಚೆ ಮಾಡುವಾಗ ಸರ್ಕಾರದಿಂದ ಸುಮಾರು 319 ರೂಪಾಯಿಗಳ ವೇತನವನ್ನು 1000 ಬೀಡಿಗೆ 319 ರೂಪಾಯಿಗಳನ್ನು ಕೊಡಬೇಕು. ಆದರೆ ಈಗ ಪ್ರಸ್ತುತ ಅವರು 295.77 ಪೈಸೆಗಳನ್ನು ಕೊಡ್ತಾರೆ. ಅಂದರೆ 260 ಅದರಲ್ಲಿ PF ಲೆಸ್ ಮಾಡಿ 265.77 ಪೈಸೆಯನ್ನು ಕೊಡ್ತಾರೆ.
287 ರೂಪಾಯಿಯನ್ನು ಕೊಡಬೇಕಿತ್ತು. 265.77 ಅಂದರೆ 32 ರೂಪಾಯಿ ಸರ್ಕಾರ ನಿಗದಿ ಮಾಡಿದ್ದಕ್ಕೆ ಮತ್ತು ನಮ್ಮದಕ್ಕೆ 1,000ದಲ್ಲಿ ಡಿಫ್ರೆನ್ಸ್ ಇದೆ. ಆನಂತರ ಬೋನಸ್ ಮತ್ತು ರಜಾ ಸಂಬಳ ಮತ್ತು ಅವರಿಗೆ ಮೆಟರ್ನಿಟಿ ಲೀವ್ ಇದೆಲ್ಲ ಸೇರಿ 1,000 ಬೀಡಿಗೆ ಸುಮಾರು 46 ರೂಪಾಯಿಗಳನ್ನು ಕೊಡಬೇಕು. ಆದರೆ ಇದು ಸರಿಯಾಗಿ ಯಾರ ಕೈಗೂ ಕೂಡ ಸೇರುವಂಥದ್ದು ಆಗ್ತಾ ಇಲ್ಲ ಅನ್ನೋದು ಬೀಡಿ ರೋಲರ್ಸ್ ಅವರ ಮನವಿ. ಇದನ್ನು ಕೂಡ ಅವರ ಹತ್ರ ಚರ್ಚೆ ಮಾಡಿದ್ದೀವಿ. ಇದು ಎರಡು ನಮ್ಮ ದೊಡ್ಡ ಅವರ ಹತ್ರ ಇರುವಂಥ ದೊಡ್ಡ 2 ವಿಚಾರಗಳು. ಅವರಿಗೆ ಹೇಳಿದ್ದೇವೆ, ನಿಮಗೆ 15 ದಿವಸ ಸಮಯಾವಕಾಶವನ್ನು ಕೊಡ್ತೇವೆ. ನೀವು ಅವರ ಯೂನಿಯನ್ ಕೂಡ ಇದೆ, ಅವರಿಗೂ ಕೂಡ ತೊಂದರೆ ಆಗಬಾರ್ದು. ಇವತ್ತು ಬೀಡಿ ಮ್ಯಾನುಫ್ಯಾಕ್ಚರರ್ ಕೂಡ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾರೆ, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾರೆ, ಒಂದಷ್ಟು ಜನರಿಗೆ ಉದ್ಯೋಗ ಕೊಡ್ತಾರೆ. ಅವರ ನೋವುಗಳು ಕೂಡ ನಮಗೆ ಗೊತ್ತಿದೆ. ಬೇರೆ ಕಡೆಯಿಂದ ತರಬೇಕು, ರೋಲ್ ಮಾಡಬೇಕು, ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಎಲ್ಲದನ್ನು ಅವ್ರು ಮಾಡಬೇಕಾಗ್ತದೆ. ನಮ್ಮ ಉದ್ದೇಶ ಅವರನ್ನು ಕೆಣಕಬೇಕು, ಇವರನ್ನು ಕೆಣಕಬೇಕಲ್ಲ. ಎಲ್ರಿಗೂ ಬೀಡಿ ರೋಲರಿಗೂ ಕೂಡ ನ್ಯಾಯ ಸಿಗಬೇಕು, ಬೀಡಿ ಮ್ಯಾನುಫ್ಯಾಕ್ಚರಿಗೂ ತೊಂದರೆ ಆಗಬಾರ್ದು, ಕಾಂಟ್ರಾಕ್ಟರ್ಗೂ ಕೂಡ ತೊಂದರೆ ಆಗಬಾರ್ದು. ಸ್ವಲ್ಪ ಈಗ ಇವರಿಗೆ ಕೆಲವು ಬೀಡಿ ಅವರು ಹೇಳಿದ್ದಾರೆ ನಮ್ಮ ಹತ್ರ, 1 ಕೋಟಿ ಬೀಡಿ ನಮಗೆ 1 ತಿಂಗಳಿಗೆ ಕಡಿಮೆ ಆಗ್ತದೆ ಅಂತ ಒಬ್ಬರು ಹೇಳಿದ್ದಾರೆ. ರೋಲರ್ಸ್ ಇಲ್ಲ, ಯಾರು ಕಟ್ಟುವವರೇ ಇಲ್ಲ, ಕಡಿಮೆ ಆಗ್ತಾಯಿದ್ರೆ ನ್ಯೂ ಜನ್ರೇಷನ್ ಇಸ್ ನಾಟ್ ಗೋಯಿಂಗ್ ಫಾರ್ ದ್ಯಾಟ್ ಫೀಲ್ಡ್. ನಾವು ಅವರನ್ನು ಕಟ್ಟಿ ಅಂತ ಯಾರಿಗೂ ಇನ್ಸಿಸ್ಟ್ ಮಾಡಲ್ಲ. ಇದು ಒಳ್ಳೆಯದೇ ಬೇರೆಯವ್ರಿಗೆ ಇದಕ್ಕೆ ಹೋದರೆ. ಬೀಡಿ ಕಡಿಮೆ ಆದರೂ ನಮಗೆ ಏನಿಲ್ಲ, ಅದು ಟೊಬ್ಯಾಕೊ ಇಸ್ ಇಂಜುರಿಯಸ್ ಟು ಹೆಲ್ತ್, ಅದು ನಮಗೆ ಗೊತ್ತಿದೆ. ಆದರೂ ಯಾರು ಕಟ್ತಾರೆ ಅವರಿಗೆ ನ್ಯಾಯ ಸಿಗಬೇಕು. 2ನೇ ವಿಚಾರ ನಾವು ಅವ್ರಿಗೆ ಕೊಟ್ಟಿರೋದು, ಒಂದು ಸಂಬಳ ಏನು ಸರ್ಕಾರ ನಿಗದಿ ಮಾಡಿದೆ ಅದನ್ನು ಕೊಡಬೇಕು. 2ನೇದು ಬೋನಸ್ ಕೊಡುವಂಥದ್ದು. ಈ ಬೋನಸ್ ಕೊಡುವಂಥದ್ದು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರಿಗೆ ಬೇಕಾದವರ ಹೆಸರಿಗೆ ಕೊಡ್ತಾರೆ ಬೋನಸ್. ಯಾರು ಬೀಡಿ ಕಟ್ತಾರೆ ಅವರ ಹೆಸರಿಗೆ ಬೋನಸ್ ಹೋಗ್ತಾ ಇಲ್ಲ. ಅವರು ಡಿಸ್ಟ್ರಿಬ್ಯೂಷನ್ ಆಫ್ ದ ಬೋನಸ್ ಈಸ್ ಗಿವನ್ ಟು ದ ಕಾಂಟ್ರಾಕ್ಟರ್ ನೋಡಿಕೊಂಡು ಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ ಅಂತ ಇವರು ಹೇಳ್ತಾರೆ. ಅದಕ್ಕೆ ಇನ್ ಪ್ರೆಸೆನ್ಸ್ ಆಫ್ ದ ಲೇಬರ್ ಆಫೀಸರ್ ಅವರು ಬೋನಸನ್ನು ಕೊಡಬೇಕು ಅಂತ ನಮ್ಮ ಒಂದು ಕಂಡೀಷನು. ಅವರು DBT ಮೂಲಕ ಡೈರೆಕ್ಟ್ ಅವರಿಗೆ ಬೀಡಿ ರೋಲರಿಗೆ ಕೊಡಬೇಕು, ಇನ್ ಪ್ರೆಸೆಂಟ್ ಆಫ್ ಲೇಬರ್ ಆಫೀಸರ್. ಆರ್ ಇವರ ಒಬ್ಬ ರೆಪ್ರೆಸೆಂಟೇಟಿವ್ ಆದರೂ ಅಲ್ಲಿ ಇಟ್ಟು ಅವ್ರು ಯಾರು ಕಟ್ಟಿದ್ದಾರೆ ಅವರಿಗೆ ಕೊಡಬೇಕು ಅಂತ 2 ವಿಚಾರಗಳನ್ನು ಅವರಿಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. 15 ದಿವಸದ ಒಳಗೆ ಅವರೆಲ್ಲ ಸಮಾಲೋಚನೆ ನಡೆಸಿ ಇದಕ್ಕೆ ಒಂದು ವ್ಯವಸ್ಥಿತ ರೀತಿಯನ್ನು ಮಾಡಿ ನಾವು ಬಂದು ಪುನಃ ಮೀಟಿಂಗನ್ನು ಮಾಡಿ ಇದಕ್ಕೆ ಪರಿಹಾರವನ್ನು ಹುಡುಕ್ತೇವೆ. ಅಲ್ಲ, ಲೇಬರ್ ಡಿಪಾರ್ಟ್ಮೆಂಟಿಂದ ಹೆಚ್ಚು ಸಂಬಳ ಏನಾದರೂ ನಿಗದಿ ಮಾಡಿದರೆ ಅದಕ್ಕೂ ನಾನು ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದೇನೆ. ಬೈ ಚಾನ್ಸ್ ನೀವು ಸಂಬಳ ಅಲ್ಲೇ ಕಡಿಮೆ ಮಾಡೋದಿದ್ರೆ, ನಿಮಗೆ ತೊಂದರೆ ಆಗೋದಿದ್ರೆ ಅದಕ್ಕೂ ನಾವು ಸಹಕಾರ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅನ್ನೋ ವಿಚಾರವನ್ನು ನಾವು ಹೇಳಿದ್ದೀವಿ. ಆನಂತರ ಇದು 2 ಅವ್ರ ಹತ್ರ ಆಗಿರುವಂಥ ಮೇನ್ ವಿಚಾರ. ಆನಂತರ ಹೆಚ್ಚು ಕೆಲಸ ಕೊಡುವಂಥದ್ದು, ವಾರದಲ್ಲಿ 5 ದಿವಸ ಆದರೂ ಅವರಿಗೆ ಕೆಲಸ ಕೊಡಬೇಕು. ಆನಂತರ ಅವರಿಗೆ ಪೆನಾಲ್ಟಿ ಹಾಕುವುದನ್ನು, ಬೀಡಿ ರೋಲರ್ಸ್ಗೆ ಪೆನಾಲ್ಟಿ ಹಾಕುವುದನ್ನು, ಅದನ್ನು ಕಟ್ ಮಾಡೋದನ್ನು ಕಡಿಮೆ ಮಾಡಬೇಕು. ಇದನ್ನೆಲ್ಲ ಬೇರೆ ಬೇರೆ ಬೇಡಿಕೆಗಳನ್ನು ಇಟ್ಟಿದ್ವಿ. ಇವತ್ತು ಕಾಂಟ್ರಾಕ್ಟರ್ಸ್ ಏನಿದ್ದಾರೆ ಅವರಿಗೆ 33 ರೂಪಾಯಿ ಅವರು ಕೊಡ್ತಾರೆ. ಯಾರು ಮ್ಯಾನುಫ್ಯಾಕ್ಚರರ್ಸ್ ಕಾಂಟ್ರಾಕ್ಟರ್ಗೆ 1,000ಕ್ಕೆ 33 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಸ್ವಲ್ಪ ಜಾಸ್ತಿ ಮಾಡಿ ಸುಮಾರು 5 ರೂಪಾಯಿ ಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ. ಅದರ ಮೇಲೆ ನಮಗೆ ಯಾವುದೇ ಹಿಡಿತ ಇಲ್ಲ, ಅದು ಅವ್ರದ್ದು ಇಂಟರ್ನಲ್ ಅಗ್ರಿಮೆಂಟು. ಆದರೂ ಅವರಿಗೊಂದು ಅವರ ಬೇಡಿಕೆಯನ್ನು ಕೂಡ ನೀವು ನೆರವೇರಿಸಬೇಕಂದ್ರೆ ಅವರು ಕೂಡ ಇವರ ಸ್ಯಾಲ್ರಿಯನ್ನು ಕಟ್ ಮಾಡಿ ಕೊಡಬಾರ್ದು, ಅವರಿಗೂ ಸ್ವಲ್ಪ ಜಾಸ್ತಿ ದುಡ್ಡು ಕೊಡಬೇಕಂತ ಮ್ಯಾನುಫ್ಯಾಕ್ಚರರ್ ಹತ್ರ ಬೇಡಿಕೆಯನ್ನು ನಾವು ಇಟ್ಟಿದ್ದೇವೆ. ಅದನ್ನು ಕೂಡ ಅವರು ಪರಿಗಣನೆಗೆ ತಗೊಂಡು ಬೀಡಿ ನಿಮ್ಮ ನೆಚ್ಚಿನ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಒಂದು ವಿಭಿನ್ನ ಹೆಸರು ಅಗರಿ ಎಂಟರ್ಪ್ರೈಸಸ್. ನಮ್ಮಲ್ಲಿ ವಿಭಿನ್ನ ಶೈಲಿಯ ಫರ್ನಿಚರ್ಸ್, ಅಡುಗೆ ಮನೆ ಸಲಕರಣೆಗಳು, ವಿವಿಧ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಹೋಮ್ ಥಿಯೇಟರ್, DVD ಮುಂತಾದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಮಿತ ದರದಲ್ಲಿ ಲಭ್ಯ. ನಿಮ್ಮ ಸೌಲಭ್ಯಕ್ಕೆ ತಕ್ಕಂತೆ ಕಾಂಬಿ ಆಫರ್ಸ್, ಎಕ್ಸ್ಚೇಂಜ್ ಆಫರ್, ಹಣಕಾಸಿನ ವ್ಯವಸ್ಥೆ ಹಾಗೂ ನಿಮ್ಮ ಮನೆಗೆ ಉಚಿತ ಡೆಲಿವರಿ ಇದು ಅಗರಿಯಲ್ಲಿ ಮಾತ್ರ. ಅಗರಿ ಎಂಟರ್ಪ್ರೈಸಸ್ನಲ್ಲಿ ರೇಟ್ ನಿಮ್ಮದು, ಆಫರ್ ನಮ್ಮದು. ಉಭಯ ಜಿಲ್ಲೆಗಳಲ್ಲಿ ಉನ್ನತ ಕಂಪನಿಗಳ ಉತ್ಕೃಷ್ಟ ಉತ್ಪಾದನೆಗಳು ಊಹಿಸಲು ಅಸಾಧ್ಯ ಬೆಲೆಗಳಲ್ಲಿ, ಅದು ಅಗರಿಯಲ್ಲೇ. ನಿಮ್ಮ ಸಮೀಪದ ಅಗರಿ ಎಂಟರ್ಪ್ರೈಸಸ್ ಮಳಿಗೆಗೆ ಇಂದೇ ಭೇಟಿ ಕೊಡಿ.
ಹೊಸಬಿತ್ತಿಲ್ ಸುರತ್ಕಲ್ ಆಪೋಸಿಟ್ ಗೋವಿಂದಾಸ್ ಕಾಲೇಜ್ ಸುರತ್ಕಲ್ ಬಿಹೈಂಡ್ ಬಸ್ ಸ್ಟ್ಯಾಂಡ್ ಮೂಡಬಿದ್ರೆ. ಶಿಬ್ಲಿಕೆರೆ ತೆಂಕ ಎಡಪದವು ಬನ್ನಿ ಅಗರಿಯ ಹಬ್ಬಗಳ ಉತ್ಸವದಲ್ಲಿ ಪಾಲ್ಗೊಳ್ಳಿ. ಅಗರಿ ಎಂಟರ್ಪ್ರೈಸಸ್. You are a glittering girl. Pure golden beauty. For your wedding. Bindu Jewelry, Kasaragod. Gold, diamond, birthstone, silver.